ಹಲೋ ಸ್ನೇಹಿತರೆಲ್ಲರೂ ಹೆಂಗದಿರಿ? ನಾನಂತೂ ಭಾಳ ಚಲೋ ಮತ್ತು ಆರಾಮದೆ ನೋಡ್ರಿ. ಇವತ್ತು ಮತ್ತೊಂದು ಹೊಸ ವಿಡಿಯೋವನ್ನು ತಂದಿದ್ದೇನೆ. ನೀವಿನ್ನೂ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹಿಂದೆ ಸಬ್ಸ್ಕ್ರೈಬ್ ಮಾಡಿ. ನಾವಿನ್ನೂ ಹಾಕುವ ಹೊಸ ವಿಡಿಯೋಗಳು ನಿಮಗೆ ಮೊದಲು ತಲುಪ್ತವೆ ನೋಡ್ರಿ ಸ್ನೇಹಿತರೆ. ನಾನು ಈ ಒಂದು ವಿಡಿಯೋದಲ್ಲಿ ಒಂದು ಪವರ್ಫುಲ್ ಆದ ಹಲ್ಲು ನೋವಿಗೆ ಮನೆಮದ್ದನ್ನು ತಂದಿದ್ದೇನೆ. ಇದನ್ನು ನೀವು ಯಾರು ಬೇಕಾದರೂ ಬಳಸಬಹುದು. 10 ವರ್ಷದ ಮೇಲ್ಪಟ್ಟ ಮಕ್ಕಳಿಂದ 99 ವರ್ಷದ ಮುದುಕಿಯರವರೆಗೂ ಇದನ್ನು ಬಳಸಬಹುದು ಸ್ನೇಹಿತರೆ. ನೋಡ್ರಿ, ಇದು ನಮ್ಮ ಮನೆಯಲ್ಲಿ ನಮ್ಮ ಮುತ್ತಾತ, ನನ್ನ ತಂದೆ ತಾಯಿಯಿಂದ ಹಿಡಿದು ನನ್ನ ಅಜ್ಜ ಮುತ್ತಾತ ಕಾಲದಿಂದಲೂ ಇದು ನಮ್ಮ ಮನೆಯಲ್ಲಿ ಜಾರಿಯಲ್ಲಿದೆ. ಇದನ್ನು ನಾವು ಪ್ರತಿ ರವಿವಾರ ಮತ್ತು ಮಂಗಳವಾರವನ್ನು ಜನರಿಗೆ ಕೊಡ್ತಾ ಇರುತ್ತೇವೆ. ಹಾಗಾಗಿ ನಾನು ಈ ವಿಷಯವನ್ನು ನಿಮ್ಮ ಜೊತೆನೂ ಶೇರ್ ಮಾಡ್ಕೊಂಡ್ರಾಯ್ತಂತ ಈ ವಿಡಿಯೋನ ತೋರಿಸ್ತಾ ಇದ್ದೇನೆ. ನೋಡ್ರಿ ಸ್ನೇಹಿತರೆ, ಬಹಳಷ್ಟು ಜನರಿಗೆ ಹಲ್ಲು ನೋವಿನ ಸಮಸ್ಯೆ ಕಾಡ್ತಾ ಇರುತ್ತೆ. ಸಣ್ಣ ಮಕ್ಕಳಿಗೆ ಚಾಕ್ಲೇಟ್ ತಿನ್ನೋದರಿಂದ ಹಿಡಿದು ದೊಡ್ಡ ಮುದುಕರವರೆಗೂ ಸಹ ಈ ಸಮಸ್ಯೆ ಕಾಡ್ತಾ ಇರುತ್ತೆ. ಹಾಗಾದರೆ ನೋಡ್ರಿ, ಇದಕ್ಕೆ ಪವರ್ಫುಲ್ ಆದ ಮನೆಮದ್ದನ್ನು ತಂದಿದ್ದೇನೆ. ಈ ಒಂದು ವಿಡಿಯೋ ಪೂರ್ಣವಾಗಿ ನೋಡಿ. ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ನಾನು. ನೋಡ್ರಿ ಸ್ನೇಹಿತರೆ, ನೀವು ಮನೆಯಲ್ಲಿ ಈ ಥರ ನಿಮಗೆ ಅಂಗಳದಲ್ಲಿ, ಮನೆಯಲ್ಲಿ ಅಥವಾ ಹೊಲದಲ್ಲಿ ಈ ಥರ ನಿಮ್ಮ ಒಂದು ಈ ಗಿಡ ಸಿಗುತ್ತದೆ ನೋಡಿ ಸ್ನೇಹಿತರೆ. ಈ ಒಂದು ಎಲೆಯನ್ನು ನೀವು ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ. ನೋಡ್ರಿ, ಇದಕ್ಕೆ ನಾನು ಗೆಜಿಟ್ ಕ್ಯಾನ್ ಎಲೆ ಎಂದು ಕರೆಯುತ್ತಾರೆ ನಮ್ಮ ಕಡೆ. ಇದನ್ನು ನಾನು ಸ್ಕ್ರೀನ್ ಮೇಲೆ ಹಾಕ್ತೇನೆ, ನೀವು ನೋಡಬಹುದು. ಇದನ್ನು ಗೆಜಿಟ್ ಕ್ಯಾನ್ ಎಲೆ ಎಂದು ಕರೆಯುತ್ತಾರೆ ಹಳ್ಳಿ ಭಾಷೆಯಲ್ಲಿ. ಇದು ನಿಮ್ಮ ತಾತ ಅಜ್ಜಿ ಅವರಿಗೆ ಕೇಳಿದರೆ ಹೇಳ್ತಾರೆ. ನೋಡ್ರಿ ಸ್ನೇಹಿತರೆ, ನಾನು ಆ ಎಲೆಯನ್ನು ಕಟ್ಕೊಂಡು ಬಂದಿದ್ದೇನೆ. ಒಂದು 5ರಷ್ಟು ಎಲೆಯನ್ನು ತೊಗೊಂಡಿದ್ದೇನೆ. ನೋಡಿ, ತೊಗೊಂಡ್ಬಿಟ್ಟು ಇದು ತುಂಬಾ ಸಾಫ್ಟಾಗಿ ಮತ್ತು ಕ್ರೆನ್ಸಿಯಾಗಿ ಎಲೆ ಇರುತ್ತದೆ. ನೋಡಿರಿ ಸ್ನೇಹಿತರೆ, ಇದರ 5 ಎಲೆನ ನಿಮ್ಮ ಅಂಗೈಯಲ್ಲಿ ತೊಗೊಂಡ್ಬಿಟ್ಟು ನೋಡಿರಿ, ಈ ಥರ ನಾನು ಯಾವ ಥರ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ, ಇದೇ ಥರ ನೀವು ಪ್ರೆಸ್ ಮಾಡಬೇಕಾಗುತ್ತೆ. ಇದರಲ್ಲಿರುವ ರಸದ ಅಂಶವು ಒಂದು ಬಟ್ಟಲಿನಲ್ಲಿ ತೊಗೊಳ್ಬೇಕಾಗುತ್ತೆ. ನಿಮ್ಮ ಕೇಳಿ ಬೆಳೆನ ಸಹಾಯದಿಂದ ಅದನ್ನು ನೀವು ರಸವನ್ನು ನೀವು ನಿಮ್ಮ ತೊಗೊಂಡಿರ್ತಕ್ಕಂಥ ಬಟ್ಟಲಿನಲ್ಲಿ ಹಾಕಬೇಕಾಗುತ್ತೆ ಸ್ನೇಹಿತರೆ. ಇದು ನಾನು ತೋರಿಸ್ತಾ ಇರೋದು ಕೇವಲ ಒಬ್ಬರಿಗಾಗುವಷ್ಟು ಮಾತ್ರ ತೋರಿಸ್ತಾ ಇದ್ದೇನೆ. ನೀವು ಇನ್ನೂ 2-3 ಜನಕ್ಕೆ ಬೇಕಾದರೆ ತೋರಿಸ್ಬೋದು. ನೋಡಿರಿ, ಇನ್ನೊಂದು ಮುಖ್ಯವಾದ ವಿಷಯ ಏನೆಂದರೆ, ಇದು ರವಿವಾರ ಮತ್ತು ಮಂಗಳವಾರ ಮುಂಜಾನೆ ಮುಖವನ್ನು ತೊಳೆದು ಚಹಾವನ್ನು ಕುಡಿಯಲಾರದೆ, ನಿಮ್ಮ ಹಲ್ಲು ನೋವು ಎಡಗಡೆ ಇದ್ದರೆ ಇದನ್ನು ಬಲಗಡೆ ಕಿವಿಯಲ್ಲಿ ಹಾಕೋಬೇಕಾಗುತ್ತೆ, ಮತ್ತು ಹಲ್ಲು ನೋವು ಬಲಗಡೆ ಇದ್ದರೆ ಇದನ್ನು ಎಡಗಡೆ ಕಿವಿಯಲ್ಲಿ ಹಾಕೋಬೇಕಾಗುತ್ತೆ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವು ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ನಿಮ್ಮ ಕಿವಿಯಲ್ಲಿ ಮೊದಲು ಹಾಕೋಬೇಕಾಗುತ್ತೆ. ಒಂದು 2 ಹನಿಯಷ್ಟು ಕೊಬ್ಬರಿ ಎಣ್ಣೆಯನ್ನು ನಿಮ್ಮ ಕಿವಿಯಲ್ಲಿ ಹಾಕೊಂಡ್ಬಿಟ್ಟು ನಂತರ ನೋಡಿರಿ, ಇದು ರಸ ಏನು ತೋರಿಸ್ತಾ ಇದ್ದಾರೆ, ಒಂದು 3 ಹನಿ ರಸ ಇದ್ದರೆ ಸಾಕು, ನಡೆಯುತ್ತೆ. ಇದನ್ನು ಮಂಗಳವಾರ ಮತ್ತು ನೀವು ರವಿವಾರ ಮಾತ್ರ ಹಾಕೋಬೇಕಾಗುತ್ತೆ. ಆ ದಿನ ಇದರ ಎಫೆಕ್ಟ್ ತುಂಬಾ ಇರುತ್ತೆ. ನೋಡಿರಿ, ನಾನು ಕೊಬ್ಬರಿ ಎಣ್ಣೆ ತೋರಿಸ್ತಾ ಇದ್ದೀನಲ್ವ, ನಿಮ್ಮ ಮನೆಯಲ್ಲಿ ಯಾವ್ದು ಯೂಸ್ ಮಾಡ್ತೀರೋ ಅದನ್ನು ಹಾಕಿಕೊಳ್ಳಬಹುದು. ತುಂಬ ಅಂದರೆ ತುಂಬಾ ಎಫೆಕ್ಟಿವ್ ಆಗಿದೆ ಸ್ನೇಹಿತರೆ. ಇದನ್ನು ಮಾಡಿ, ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ. ಥ್ಯಾಂಕ್ ಯು. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ವಿಡಿಯೋ